ಇತ್ತೀಚೆಗೆ ನೀವೇ ಕೆಲವು ಪ್ರೋಗ್ರಾಮ್ಗಳು ಮಾಡಿದ್ದೀರಿ ನಮ್ಮ ಮಾಧ್ಯಮ ಸ್ನೇಹಿತರು. ಆಗ ರಶ್ಮಿಕಾ ಮಂದಣ್ಣ ನಮ್ಮ ಕನ್ನಡದ ಹೆಣ್ಣುಮಗಳು ಯಾವ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಏನೋ ಬಂದು ಆ ಹೆಣ್ಣುಮಗಳು ಫೋಟೋ ಯಾವ ರೀತಿ ತೋರಿಸಿದ್ರಿ ಬಂದಿದೆ ಅಂತೇಳಿ. ಈಗ ಇನ್ನೊಬ್ಳು ಹೆಣ್ಮಗಳು ಅದನ್ನು ಉಂಟಲ್ಲ ಅಂತೇಳಿ ಸೈಬರ್ ಕ್ರೈಮಿಗೆ ಕೊಟ್ಟು ತನಿಖೆ ಮಾಡಿ ಇನ್ನೊಂದು ಹೆಣ್ಮಗಳಿಗೆ ಹೇಳಿದ್ದಾರೆ. ಅದರಿಂದ ನಾನು ಸಂತ್ರಸ್ತ ಮಹಿಳೆಯರಿಗೆ ದಯವಿಟ್ಟು ನಿಮ್ಮ ಕುಟುಂಬಕ್ಕೂ ಮನವಿ ಮಾಡಿ, ನಮ್ಮ ಫೋಟೋ ಅಲ್ವೋ ಇದು ಯಾರ್ಯಾರು ಮಾಡ್ಕೊಂಡೇನೋ ಮಾಡಿದ್ದಾರೆ, ಈ ಒಂದು ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡಗಳೇನಿದೆ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕುಗ್ಗಬೇಡಿ ಮಾನಸಿಕವಾಗಿ. ಇಲ್ಲ ನಾನು ಇವತ್ತು ದೇವೇಗೌಡರಾಗಿ ನಾನು ಒಂದು ಮಾತು ಹೇಳ್ತೇನೆ, ಏನಾದರೂ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ಇಲ್ಲ ಪ್ರಜ್ವಲಿಂದಲೇ ತಪ್ಪಾಗಿದ್ದರೆ, ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿದೆಯೋ ತಪ್ಪಾಗಿರೋ, ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊಂದಬೇಡಿ. ನಾವಂತ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಜನ ಅಲ್ಲ. ಕೇವಲ ರಾಜಕೀಯದ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಈ ಮಟ್ಟಕ್ಕೆ ಕುಟುಂಬಗಳ ಮನೆ ಹಾಳು ಮಾಡಬೇಕಾ?